ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಮತ್ತೊಂದು ನೋಟಿಫಿಕೇಶನ್ ಬಿಡುಗಡೆ ಆಗೈತಿ. ಬಿಡುಗಡೆ ಅಂದ್ರೆ ಏನ, ಈಗ ಆಲ್ರೆಡಿ ಬಿಡುಗಡೆ ಆಗೈತಿ. ಇವತ್ತು ಪೋಸ್ಟ್ ಡೇಟ್ ಆಗೈತಿ. ನಿನ್ನ ಪೋಸ್ಟ್ ಡೇಟ್ ಮಾಡಿದ್ದಾರ. ಇವತ್ತು ವೇಕೆನ್ಸಿ ಎಷ್ಟು ಅದಾವ ಈ ವಿಡಿಯೋದಲ್ಲಿ ಏನು ತಿಳಿಸಿ ಕೊಡಪ್ಪ ಅಂದ್ರೆ ಬ್ಯಾಂಕಿನ ನೋಟಿಫಿಕೇಶನ್ ಕರೆದಾರ. ಯಾವ ಬ್ಯಾಂಕ್ ಪಾ? ಈಗ ಎರಡು ಬ್ಯಾಂಕಿನ ನೋಟಿಫಿಕೇಶನ್ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಒಂದು DCC ಬ್ಯಾಂಕ್, ಒಂದು ಪಂಜಾಬ್ ಬ್ಯಾಂಕ್ ಅಂತೇಳಿ. ಅದ್ರಾಗ ಯಾವ ಕ್ವಾಲಿಫಿಕೇಶನ್ ಏನೇನು ಬೇಕು ಮತ್ತು DCC ಬ್ಯಾಂಕ್ನ ಕ್ವಾಲಿಫಿಕೇಶನ್ ಏನು ಬೇಕು ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಎಲ್ಲ ತಿಳಿಸ್ಕೊಟ್ಟೆ ನಿಮ್ಗೆ. ಈಗ ಇವತ್ತಿನ ವಿಡಿಯೋ ಒಳಗೆ ಏನಪ್ಪಾ ಅಂತಂದ್ರೆ ಐ ಡಿ ಬಿ ಐ ಬ್ಯಾಂಕ್ನೇ ಕರೆದಾರು. IDBI ಅಂದ್ರೆ ನಿಮ್ಗೆ ಡೌಟ್ ಬರ್ತೈತೆ. ಡೌಟ್ ಅಂದ್ರೆ ಏನ, ನಿಮ್ಗೆ IDBI ಅಂದ್ರೆ ಏನು ಒಬ್ರಿಗೆ ಗೊತ್ತಿರತ್ತೆ, ಒಬ್ರಿಗೆ ಗೊತ್ತಿರಂಗಿಲ್ಲ. IDBI ಅಂದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದಂಗ. ಐ ಡಿ ಬಿ ಐ ಅಂದ್ರ ಇದ್ರಾಗ ಯಾವ ಪೋಸ್ಟ್ ಕರ್ದಾರ ಅಂದ್ರೆ ಜೂನಿಯರ್ ಅಸಿಸ್ಟೆಂಟ್ ಗ್ರೇಡ್ ಒಳಗೆ ಕರ್ದಾರ. ಒಳಗೆ ಜೂನಿಯರ್ ಅಸಿಸ್ಟೆಂಟ್ ಗ್ರೇಡ್ ಅದು ಇದ್ರ ರಿಕ್ರೂಟ್ಮೆಂಟ್ 2024 ಅಪ್ಲೈ ಹೊಸ ನೋಟಿಫಿಕೇಶನ್ ಬಿಡುಗಡೆ ಆಗೈತಿ. ಆದ್ರೆ ಯಾವ ರೀತಿ ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಯಾವಾಗ, ಕ್ವಾಲಿಫಿಕೇಶನ್ ಏನು ಬೇಕು, ಮತ್ತು ಇದ್ರ ಆನ್ಲೈನ್ ಚಾನಲ್ ಫೀ ಎಷ್ಟೈತಿ, ಪ್ರತಿಯೊಂದೊಂದು ಪಾಯಿಂಟ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನು. ನೋಡಿ, ಸ್ಕಿಪ್ ಒಟ್ಟ ಮಾಡಕ್ ಹೋಗ್ಬೇಡಿ. ಸ್ಕಿಪ್ ಮಾಡಿ ಒಟ್ಟ ಏನು ತಿಳಿಯಂಗಿಲ್ಲ. ಇತರ ನೋಡ್ರಿ, ಫಸ್ಟಿಗೆ ಬರೋದು ಪೋಸ್ಟ್ ಡೇಟ್ ಯಾವಾಗ ಐತಪ್ಪ ಅಂತಂದ್ರೆ ನಿನ್ನೆ ಪಂಜಾಬ್ ಬ್ಯಾಂಕ್ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮ್ಗೆ. ಆ ವಿಡಿಯೋದಲ್ಲಿ ನಿನ್ನೆ ಇದು ಪೋಸ್ಟ್ ಆಗೈತಿ, ಅಂದ್ರೆ ಬಿಡುಗಡೆ ಆಗೈತಿ. ಇದ್ರ ಟೋಟಲ್ ವೇಕೆನ್ಸಿ ನೋಡೋದಂದ್ರೆ IDBI ಒಳಗೆ 500 ಪೋಸ್ಟ್ ಅದಾವ. 500 ಪೋಸ್ಟ್ ಅಂದ್ರೆ ಅದ್ರಾಗ ಈ ಫಸ್ಟಿಗೆ ನೋಡೋದು ಅಪ್ಲಿಕೇಶನ್ ಫೀ ಎಷ್ಟೈತಪ್ಪ ಅಂತಂದ್ರೆ 1000 ರೂಪಾಯಿ ಐತಿ. 1000 ರೂಪಾಯಿ ಭಾಳ ಐತೆ ಅನ್ನಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈ ಬ್ಯಾಂಕಿಂದ ಚಾನಲ್ ಫೀನ ಜಾಸ್ತಿನೇ ಬರ್ತಾವು. ಇದನ್ನ ಕಮ್ಮಿನ ಮಾನ್ಯ ಒಂದು DCC ಬ್ಯಾಂಕ್ 1500 ಏನೋ ಇತ್ತು ಫೀ, ಅಷ್ಟು ಜಾಸ್ತಿನೇ ಬರ್ತಾವ. ಇದು ಕಮ್ಮಿನ ಐತಿ. 1000 ರೂಪಾಯಿ ಫೀ ಐತಿ. ಇದು ಯಾರ್ಯಾರಿಗೆ ಬರ್ತೈತಿಪ್ಪ ಅಂದ್ರೆ ಅದರ್ಸ್ ಎಲ್ಲರಿಗೂ ಬರ್ತೈತಿ. ಎಲ್ಲ ಕ್ಯಾಂಡಿಡೇಟ್ಸ್ ಏನೈತಿ 1000 ರೂಪಾಯಿ ಬರ್ತೈತಿ. ಇನ್ನು ಅಪ್ಲಿಕೇಶನ್ ಫೀ ಇನ್ನೊಬ್ರಿಗೆ SC ST PWD ಅವ್ರಿಗೆ ಎಷ್ಟೈತಿಪ್ಪ ಅಂತಂದ್ರೆ ಇದು 200 ರೂಪಾಯಿ ಐತಿ. ಎಷ್ಟೈತಿ? 200 ರೂಪಾಯಿ ಐತಿ. ಇನ್ನು ಪೇಮೆಂಟ್ ನೋಡ್, ಇದು ಆನ್ಲೈನ್ ಮೂಲಕನೇ ನೀವು ಅರ್ಜಿ ಸಲ್ಲಿಸಬೇಕು. ಅದ್ರ ಮೂಲಕ ಅರ್ಜಿ ಸಲ್ಲಿಸಬೇಕು. ಆನ್ಲೈನ್ ಮುಖಾಂತರನ ಅರ್ಜಿ ಸಲ್ಲಿಸಬೇಕು. ನೆಕ್ಸ್ಟ್ ಇದ್ರ ಸ್ಟಾರ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ 12/2/2024. ನಾ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇವತ್ತು ತಾರೀಕು 8 ನಾ ಟೈಮ್ ಐತಿ. ಆರಾಮಾಗಿ ನೋಡೋಣ. ಒಂದು 7-8 ದಿವಸ ಐತಿ. ಸ್ಟಾರ್ಟ್ ಡೇಟ್ 12/2/2024ರಿಂದ ಇದ್ರ ಎಂಡ್ ಡೇಟ್ ಯಾವಾಗಪ್ಪ ಅಂತಂದ್ರೆ 26/2/2024. ನೋಡ್ರಿ, ಒಂದು ಭಾಳ ಟೈಮ್ ಇಲ್ಲ, ಒಂದು 14 ದಿವಸ ಟೈಮಿಂಗ್ ಕೊಟ್ಟಾರು. ನೆಕ್ಸ್ಟ್ ಇದ್ರಾಗ ಏಜ್ ಬರೋದು ಅಂದ್ರೆ 20ರಿಂದ 25 ಏಜ್ ಐತಿ. ಇದ್ರಾಗ ಎಕ್ಸಾಮ್ ಟೆಸ್ಟ್ ಯಾವಾಗ ಬರ್ತಾವಂದ್ರ, ಈಗ ಏನ 12/2/2024ರಿಂದ ಸ್ಟಾರ್ಟ್ ಆಗಿ 26/2/2024 ಮುಗಿದು ಅಂದ್ರೆ ಏನ ಇದ ತಿಂಗಳಾಗ ಇದು ಡೇಟ್ ಮುಗಿತಂದ್ರ ಎಕ್ಸಾಮ್ ಟೆಸ್ಟ್ ಯಾವಾಗ ಅಂದ್ರೆ ಮಾರ್ಚ್ದಾಗ 17ನೇ ತಾರೀಕು ಎಕ್ಸಾಮ್ ಟೆಸ್ಟ್ ಇರ್ತೈತಿ. ಇದ್ರ ಕ್ವಾಲಿಫಿಕೇಶನ್ ನೋಡಿದ್ರೆ ಎನಿ ಡಿಗ್ರಿ BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, ಎನಿ ಡಿಗ್ರಿ ಕ್ವಾಲಿಫಿಕೇಶನ್ ಬ್ಯಾಂಕಿನ ಎನಿ ಡಿಗ್ರಿ ಕರೆದಿರ್ತಾರೆ. ಯಾವ್ದು ಬೇಕಾದಾಗ್ಲಿ ಅದ. ಅದ್ರ ಪೋಸ್ಟ್ ನೇಮ್ ಯಾವಪ್ಪ ಅಂದ್ರೆ ಜೂನಿಯರ್ ಅಸಿಸ್ಟೆಂಟ್ ಅಂತ ಹೇಳಿದೆ ನಿಮ್ಗೆ. ಈಗ ಇದು ಟೋಟಲ್ ಪೋಸ್ಟ್ 500 ಅದಾವು. ನಿಮ್ಗೆ ಇನ್ನೂ ಏನು ಡೌಟ್ ಇದ್ರ ಹೇಳ್ರಿ. ನೀವು ಪ್ರತಿಯೊಂದು ದಿವಸ ನೋಟಿಫಿಕೇಶನ್ ಆಗತ್ತ ಹೊಸ. ನಾನು ನಿಮ್ಗೆ ಹಂಗ ತಿಳ್ಸಾಕ ಟ್ರೈ ಮಾಡಾಕತ್ತೇನಿ. ನೀವು ತಿಳ್ಕೊರಿ. ನೋಟಿಫಿಕೇಶನ್ ಅಂದ್ರೆ ಅಪ್ಲೈ ಮಾಡ್ಕೋರಿ, ನಿಮ್ಗೂ ಜಾಬ್ ಸಿಗ್ತಾವು. ಇನ್ನೊಬ್ರಿಗೆ ಹೇಳ್ರಿ ಈ ತರ ಕರ್ದಾರಂತ. ನೆಕ್ಸ್ಟ್ ಪ್ರತಿಯೊಂದೊಂದು ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ, ಸ್ಟೇಟ್ ಗೌರ್ಮೆಂಟ್ ಇಂದ ಪ್ರತಿಯೊಂದೊಂದು ನಾನು ನಿಮ್ಗೆ ನೋಟಿಫಿಕೇಶನ್ ತಿಳ್ಸಾಕ ಸಾಧ್ಯ ಮಾಡ್ತಾನು. ಇದ್ರಾಗ ಇನ್ನು ಏನಪ್ಪಾ ಅಂದ್ರೆ ನಮ್ಮ ಹೊಸ ವಿಡಿಯೋ ಯಾರು ನೋಡಕ್ತಾರಪ್ಪ ಅಂದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡ್ಕೊಲಿಕ್ಕೆ ನಿಮ್ಗೆ ವಿಡಿಯೋನ ಬರಂಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೋರಿ. ಪಕ್ಕದಿರೋ ಗಂಟೆಯನ್ನು ಒತ್ತಿರಿ. ಹಂಗ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಇಷ್ಟ ನಾ ಈಗ IDBI ಬ್ಯಾಂಕಿನ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ಇಷ್ಟೆಲ್ಲ ನಿಮ್ಗೆ ಮಾಹಿತಿ ತಿಳಿಸೇನಿ. ಇನ್ನು ನಿಮ್ಗೆ ಏನಾದ್ರು ಡೌಟ್ ಇದ್ರ ಇದ್ರೊಳಗ ನಿಮ್ಗ ಏನೋ ಡೌಟ್ ಇದ್ರ ನಿಮ್ ಕಮೆಂಟ್ ಮೂಲಕ ತಿಳಿಸ್ರಿ, ಅಥವಾ ನಾನು ಕಮೆಂಟ್ ಮೂಲಕ ನಿಮ್ಗೆ ಹೇಳ್ತಾನು, ಇಲ್ಲಿಕ ವಿಡಿಯೋರ ಮಾಡ್ತಾನು. ಏನೋ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಹೇಳಿ ನಮ್ದು ಇದು ಬ್ಯಾಂಕಿನ ಡಾಕ್ಯುಮೆಂಟ್ ಬಗ್ಗೆ ಮುಗಿಸ್ತಾನು. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ನಮಸ್ಕಾರ.